ಮಾತಾಡಂಗಿಲ್ಲ, ಅಕ್ಕ ತಿನ್ಕ ಹೋಯ್ತಾ ಇರ್ಬೇಕು. ಅದನ್ನ ಚೆನ್ನಾಗಿಲ್ಲ ಯಾರು ಬೈಕೋಬೇಡಿ. ರಿಕ್ವೆಸ್ಟ್ ಮಾಡಂಗಿಲ್ಲ, ಆರ್ಡರ್ ಮಾಡ್ಬೇಕು. ಚೆನ್ನಾಗಿಲ್ಲ ತಿನ್ಕ ಹೋಗ್ಬೇಕು. ರಿಕ್ವೆಸ್ಟ್ ಕೈನಾ ರಿಕ್ವೆಸ್ಟ್ ಏನೋ ಒಂದು ಆಪ್ಷನ್ ಇಲ್ವಲ್ಲ. ಬೆಡ್ಡಲ್ಲಿ ಯಾರು ಲೆಕ್ಕಿರೋದು ನಮ್ದು ಇದು. ನಾನಂತೂ ಲೆಗ್ ಪೀಸ್ ಅಂತೂ ಯಾರಿಗೂ ಕೊಡಲ್ಲ, ಬೇಜಾರಾಗಬೇಡಿ ಅಷ್ಟೇ. ಅಲ್ವಾ ನೀನ್ ಏನ್ ಮಾಡಿದ್ಯಾ ಅಂತ ಲೆಗ್ ಪೀಸ್ ತಿಂತೀಯ? ಮಾಡಿರೋದೆಲ್ಲ ರಜತ್. ನನಗೆ ಬ್ಯಾಡ ನೀನ್ ಅನ್ಬಿಟ್ಟಿದ್ರೆ ಏನ್ ಮಾಡ್ದೆ ನೀನು? ಈಗ ಮಟನ್ ಚಿಕನ್ ನನಗೆ ಬ್ಯಾಡ ಅನ್ಬಿಟ್ಟಿದ್ರೆ ನಮ್ಮ ಬರ್ತಿದೆ. ನನ್ನ ಎಂಡ್ ಅವರ್ಲಿ ಇತ್ತೆಲ್ಲ, ಇಡೀ ಲಕ್ಸುರಿ ಬಜೆಟ್ ಅಲ್ಲಿ ನಮ್ ಇಬ್ರು ಎಂಡ್ ಅವರ್ಲಿ ಇದ್ದಿದ್ದು. ಸರಿಯಾ? ಸೊ ಗೈಸ್, ಪ್ರೊಮೋ ನೋಡಿ ಏನಿಸ್ತೀನಿ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇವಾಗ ಬಿಗ್ ಬಾಸ್ ಕಿಚನಲ್ಲಿ ಗಿಲ್ಲಿಯವ್ರದ್ದು ಯಾವ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಾನು ಹೆಂಗೊಂದು ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ರು, ಬಟ್ ಅವ್ರಿಗೆ ಒಗ್ಗರಣೆ ಕೂಡ ಹಾಕಕ್ಕೆ ಬರಲ್ಲ. ಬಟ್ ಈ ರೀತಿ ಬಿಲ್ಡಪ್ ಅಂದರೆ ಚೆನ್ನಾಗಿ ತಗೋತಿದ್ದಾರೆ ಅಂತ ಹೇಳ್ಬೋದು. ಫನ್ ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ. ಬಟ್ ಇದನ್ನು ಕೇಳ್ತಿರುವಂಥ ನಮ್ಮ ವಿಲನ್ ಏನಾದರೂ ಗಿಲ್ಲಿಯವರೇ ನೀವೇ ಅಡುಗೆ ಮಾಡಬೇಕು ಅಂತ ಅಂದರೆ ಹೇಗಿರುತ್ತೆ? ಸಖತ್ತಾಗಿರುತ್ತೆ ಅಲ್ವಾ? ಸಿಕ್ಕಾಪಟ್ಟೆ ರಘುವಣ್ಣ ಕೂಡ ಟಾಂಟ್ ಕೊಡ್ತಾ ಇದ್ದಾರೆ. ಆ್ಯಂಡ್ ರಘುವಣ್ಣಂಗೆ ಸ್ವಲ್ಪ ಅದು ಹೇಳ್ಬೇಡಿ ಅನ್ನೋ ರೀತಿ ಕೂಡ ನಮ್ಮ ಇವರು ರಜತ್ ಕೂಡ ಹೇಳ್ತಾ ಇದ್ದಾರೆ. ಮೇ ಬಿ ಇವ್ರೇನು ಮಾಡಿಲ್ಲ ಅಂತ ಬಂದಾಗ ಪ್ರಾಬ್ಲಮ್ ಆಗ್ಬೋದು ಅಂತ ಇರ್ಬೋದು ಅಂತ ಅನ್ಸುತ್ತೆ. ಜೊತೆಗೆ ಇಲ್ಲಿ ಗಿಲ್ಲಿಯವ್ರು ನೀವು ಒಂದು ವಿಷಯ ಅಬ್ಸರ್ವ್ ಮಾಡಿದ್ರೆ ಗುರು ಅಂದ್ಕೊಂಡು ಒಂದು ಕ್ಯಾರೆಕ್ಟರ್ನ ಮೇಂಟೈನ್ ಮಾಡ್ತಾರೆ. ನನಗಂತೂ ಪರ್ಸನಲಿ ತುಂಬ ಇಷ್ಟ ಆಗ್ತದೆ. ಇಷ್ಟು ವಾರಗಳಲ್ಲಿ ಗಿಲ್ಲಿಯವರು ಒಂದು ಕ್ಯಾರೆಕ್ಟರ್ನ ಮೇಂಟೈನ್ ಮಾಡೋದ್ರಲ್ಲಿ ಇದು ನನಗೆ ತುಂಬ ಇಷ್ಟ ಆಗ್ತಿರೋಂಥದ್ದು. ಅಂದರೆ ನಿಮ್ಗೆ ಗೊತ್ತಿರ್ಬೋದು, ರಾಕೇಶ್ ಅಡಿಗ ಅವರು ಒಂದು ಫಿಲಮಲ್ಲಿ ಮಾಡಿದ್ದಾರೆ. ಸೊ ಅದರಲ್ಲಿ ವಿಲನ್ ಆಗಿರ್ತಾರೆ. ಸೊ ಅದರಲ್ಲೂ ಕೂಡ ಇದೇ ರೀತಿ ಒಂದು ಸ್ವಲ್ಪ ಗುರು ನಾವು ಹಿಂಗೆ ಅಂದ್ಕೊಂಡು ಬಿಲ್ಡಪ್ ಕೊಡ್ತಿರ್ತಾರೆ. ಬಿಲ್ಡಪ್ ಮೀನ್ಸ್ ಅದೇ ಈ ಥರ ಮಾತುಗಳು, ಓಕೆನಾ? ಸೊ ಅದೇ ರೀತಿ ಮಾತುಗಳು ಬರ್ತಿರೋಂಥದ್ದು. ನಾನು ರೋಡಿಸಮ್ ಮಾಡ್ತೀನಿ, ಹಾಗೆ ಹೀಗೆ, ಅಷ್ಟನ್ನು ಹೊಡೆದೆ ಹಾಗೆ ಹೀಗೆ ಅನ್ನೋಂಥದ್ದು ಗಿಲ್ಲಿಯವರು ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ಒಂದು ವಿಷಯ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಗಿಲ್ಲಿಯವರ ಒಂದು ಕ್ರಿಯೇಟಿವಿಟಿ ಗೊತ್ತಾಗುತ್ತೆ. ಎಷ್ಟು ಚೆನ್ನಾಗಿ ಒಂದು ಸಿಚುವೇಷನ್ಗೆ ಒಂದು ಕ್ಯಾರೆಕ್ಟರ್ ತೊಗೊಬಂದು ಒಂದಿಷ್ಟು ಫಿಲಮ್ಗಳು ನೋಡಿರ್ತಾರಲ್ಲ, ಅದೆಲ್ಲ ಸಿಕ್ಕಾಪಟ್ಟೆ ಮೆಮೊರಿ ಚೆನ್ನಾಗಿ ಪವರ್ ಇದೆ ಅಂತಲೇ ಹೇಳ್ಬೋದು. ಅವ್ರ ಡೈಲಾಗ್ಗಳಾಗ್ಬೋದು, ಅವರು ಒಂದು ಸಾಂಗ್ ಆಡೋದಾಗ್ಬೋದು, ಮತ್ತು ಒಂದು ಯಾವುದೋ ಒಂದು ಸೀನ್ ಬಂತು ಅಂದರೆ ಅದಕ್ಕೊಂದು ಯಾವುದೋ ಒಂದು ಫಿಲಮ್ದು ಯಾವುದೋ ಒಂದು ಡೈಲಾಗ್ ಬರುವಂಥದ್ದು, ಅದನ್ನು ಈ ಸಿಚುವೇಷನ್ಗೆ ತಕ್ಕಂತೆ ಮಾಡುವಂಥದ್ದು ಎಲ್ಲವೂ ಕೂಡ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಹೆವಿ ಟ್ಯಾಲೆಂಟ್ ಇರುವಂಥ ವ್ಯಕ್ತಿ. ಈ ಬಿಗ್ ಬಾಸ್ ಮುಗಿದ ಮೇಲೆ ಇವ್ರ ಜೀವನ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅನ್ನೋದಂತೂ ಕನ್ಫರ್ಮೇ. ನೋಡೋಣ, ಎಲ್ಲವೂ ಕೂಡ ಗಿಲ್ಲಿಗೆ ಒಳ್ಳೇದಾಗಲಿ, ಚೆನ್ನಾಗಿರಲಿ ಅಷ್ಟೇ ನಮಗೆ ಬೇಕಾದಂಥದ್ದು. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಗುರು ಅನ್ನೋ ಕ್ಯಾರೆಕ್ಟ್ರು ಪಕ್ಕ ನಮ್ಮ ರಾಕೇಶ್ ಅಡಿಗವ್ರು ಮಾಡಿರಲ್ಲ ಅದೇ ಅಂತ ಅನ್ಸುತ್ತಾ ನಿಮಗೆ? ಹೇಳಿ ನೋಡೋಣ. ಸಿಗೋಣ ಗೈಸ್, ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.